ಸೊ ಫೈನಲಿ ನಮ್ಮ ಸೀನಿಯರ್ ಮುತ್ತುಗೆ ಜೂನಿಯರ್ ಮುತ್ತು ನೋಡೋ ಚಾನ್ಸ್ ಸಿಕ್ಕೇ ಬಿಟ್ಟಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ರಾಜ್ ದ ಶೋಮ್ಯಾನ್ ಅಲ್ಲಿ ನಮ್ಮ ಬಾಸ್ ಮುತ್ತು ಕ್ಯಾರೆಕ್ಟರ್ ಯಾವ ರೇಂಜಿಗೆ ಪ್ಲೇ ಮಾಡಿದ್ರು ಅಂತ. ಸೊ ನಾವು ಇನ್ ಎಕ್ಕಾಸ್ ವರ್ಷನ್ ಆಫ್ ಮುತ್ತು ಅವರು ನಮ್ಮ ಬಾಸ್ ಕ್ಯಾರೆಕ್ಟರ್ನ ಮ್ಯಾಚ್ ಮಾಡೋಕ್ಕಾಗುತ್ತಾ? ಕಸ್ತೂರಿ ನಿವಾಸದ ವಂಶಾರಿ ನಮ್ದು ಒಂದ್ಸಲಿ ಕಾಯ್ದ್ಮೇಲೆ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸೊ ಫೈನಲಿ ನಮ್ಮ ಎಕ್ಕಾ ಟ್ರೈಲರ್ ಅಪ್ಡೇಟ್ ಬಂದೇ ಬಿಟ್ಟಿದೆ. ನಿನ್ನೆ ಮಾಡಿದ ವಿಡಿಯೋಲಿ ನಾನು ಹೇಳಿದ್ದೆ ಟ್ರೈಲರ್ ಬಿಟ್ಟರೆ ಸ್ವಲ್ಪ ಯೂಸ್ ಆಗುತ್ತೆ ಪ್ರಮೋಷನ್ಸ್ಗೆ ಅಂತ. ನಮ್ಮ ಡೈರೆಕ್ಟರ್ ಸರ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಸ್ಟೋರಿ ಕೂಡ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ರಿಪ್ಲೈ ಮಾಡಿರೋದಕ್ಕೆ. ಸೊ ಟ್ರೈಲರ್ ಬಂದ್ಬಿಟ್ಟು 11th ಫಿಕ್ಸ್ ಆಗಿದೆ. ನಾನಂತೂ ಈ ಟ್ರೈಲರ್ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಈ ಮೂವಿ ಬಗ್ಗೆ ನಮಗೇನು ಅಷ್ಟೊಂದೇನು ಗೊತ್ತಿಲ್ಲ ಗುರು. ಟೀಸರ್ ಬಿಟ್ಟರು ಜಸ್ಟ್ ಇಟ್ ವಾಸ್ ಅ ನಾರ್ಮಲ್ ಗ್ಲಿಮ್ಸ್ ಅಂತ ಹೇಳೋ, ಇಟ್ ವಾಸ್ ನಾಟ್ ಇವನ್ ಅ ಟೀಸರ್. ಜಸ್ಟ್ ನಾರ್ಮಲ್ ಆಗಿ ನಮ್ಮ ಹೀರೋಗೆ ಒಂದು ಡಿಫ್ರೆಂಟ್ ವಿಯರ್ಡ್ ಲುಕ್ಕಲ್ಲಿ ತೋರಿಸ್ಬಿಟ್ಟು ಒಂದು ಕ್ಯಾರಿ ಫಾರ್ವರ್ಡ್ ಮಾಡ್ಬಿಟ್ರು ಹೀರೋನೇ. ಮೂವಿ ಬಗ್ಗೆ ಅಷ್ಟೊಂದೇನು ಡೆಪ್ತಾಗಿ ಏನು ತೋರಿಸಿಲ್ಲ, ಸ್ಟೋರಿ ಬಗ್ಗೆ ಏನು ತೋರಿಸಲಿಲ್ಲ. ಆ್ಯಂಡ್ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಜನ್ರೇಷನ್ ಹುಡುಗರು BGM ಚೆನ್ನಾಗಿದ್ರೇ ಮೂವಿಗೆ ಹೋಗ್ಬಿಡ್ತಾರೆ, ಆ ಥರ ಜನ್ರೇಷನ್ ಹುಡುಗರು ಇದ್ದಾರೆ. ಸೊ BGM ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಈ ಟ್ರೈಲರಲ್ಲಂತೂ ನನ್ನ ಪ್ರಕಾರ ಫುಲ್ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ದ ಟ್ರೈಲರ್ ಶುಡ್ ಅಟ್ಲೀಸ್ಟ್ ಬಿ ಅ ಮಿನಿಮಮ್ 2 minutes. ಸೊ 2 ನಿಮಿಷದ ಕಂಟೆಂಟಲ್ಲಿ ಆಬ್ವಿಯಸ್ಲಿ BGM ಈ ಮೂವಿ ಬಗ್ಗೆ ಒಂದು ಸ್ಮಾಲ್ ಲೈಟಾಗಿ ಚಿಕ್ಕದಾಗಿ ತೋರಿಸ್ತಾರೆ, ಬ್ರೀಫ್ ಸ್ಟೋರಿ ಕೂಡ. ಸೊ ಎಲ್ಲಿ ನೋಡಿದ್ರು ಮುತ್ತೂಸ್ ಫೈಟ್ ಫಾರ್ ಪೀಸ್ ಅಂತಲೇ ತೋರಿಸ್ತದೆ. ಸೊ ಪೀಸ್ಗೋಸ್ಕರ ಅದೇನು ಯುದ್ಧ ಮಾಡ್ತಾರೋ ನೋಡೋಣ. ಆ ಪೀಸ್ಗೋಸ್ಕರ ಯುದ್ಧ ಮಾಡೋ ಟೈಮಲ್ಲಿ ಅಂಡರ್ ವರ್ಲ್ಡಲ್ಲಿ ಸಿಗಾಕೊಂತಾರೆ. ಅಂಡರ್ ವರ್ಲ್ಡಲ್ಲಿ ಸಿಗಾಕೊಂಡ್ರೆ ಅದು ಯಾವ ರೇಂಜಲ್ಲಿ ಸಿಗಾಕೊಂತಾರೆ. ಆ್ಯಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದಾವೆ. ಬೆಂಗಳೂರಲ್ಲಿ ಅಂಡರ್ ವರ್ಲ್ಡ್ ಯಾವ ಥರ ತೋರಿಸ್ತಾರೆ. ಆಬ್ವಿಯಸ್ಲಿ ನಮ್ಮ ದುನಿಯಾ ವಿಜಯ್ ಅವ್ರ ವರ್ಷನ್ ಒಂದು ನೋಡಿದ್ದೀವಿ. ಬಟ್ ನಮ್ಮ ಎಕ್ಕಾ ಮೂವಿ ವರ್ಷನ್ ಅವ್ನು ನೋಡೋಣ, ಬೆಂಗಳೂರು ಅಂಡರ್ ವರ್ಲ್ಡ್ ಯಾವ ಥರ ತೋರಿಸ್ತಾರೆ. ಅಂಡ್ ತುಂಬಾ ಪಾರ್ಟ್ ಆ್ಯಕ್ಚುಲಿ ಮೈಸೂರಲ್ಲಿ ಕೂಡ ಶೂಟಿಂಗ್ ಆಗಿದೆ ಅಂತೆ. ಸೊ ಮೈಸೂರ್ನ ಹೆಂಗೆ ತೋರಿಸ್ತಾರೆ. ಸೊ ಆ್ಯಕ್ಚುಲಿ ತುಂಬ ಕಾತುರದಿಂದ ಹುಡುಗರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ವೆಯ್ಟ್ ಆನ್ ವಾಚ್. ಸೊ ನಮ್ಮೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ಟ್ರೈಲರ್ ಬರೋದು ಗೊತ್ತಾಯ್ತು 11th ಅಂತ. ಸೊ ಈ ಪೋಸ್ಟರ್ ತೊಗೊಂಡೋಗ್ಬಿಟ್ಟು ನಮ್ಮೆಲ್ಲ ಅಕೌಂಟ್ಸಲ್ಲಿ ಹಾಕ್ಕೊಳ್ಳೋಣ. ಸೊ ಅದನ್ನು ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಮೂವಿ ಟ್ರೈಲರ್ ಬರ್ತಾ ಇದೆ ಅಂತ. ಸೊ ಇದನ್ನು ಬಿಟ್ಟು ನೀವೇನಾದರೂ ಹೆವಿಯಾಗಿ ಏನಾದರೂ ಪ್ರಮೋಷನ್ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ FCs ಎಲ್ಲ ಇರ್ತಾವಲ್ಲ, ಈ ಫೋಟೋ ತೊಗೊಂಡು ಫೋಟೋಗೆ ಒಂದು ಮ್ಯೂಸಿಕ್ ಹಾಕ್ಬಿಟ್ಬಿಡ್ರಿ. ಒಳ್ಳೆ ರೀಚ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ನಮ್ಮ ಮೂವಿ ಕೂಡ ಒಳ್ಳೆ ರೀಚ್ ಸಿಕ್ಬಿಟ್ಟು ಬೂಸ್ಟ್ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ಸೊ ಅಪ್ಪು ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವಾಗ ಟ್ರೈಲರ್ ಅಪ್ಡೇಟ್ ಬಂದಿರೋದ್ರಿಂದ ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ 6 PM ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ.